ಲೈಫ್ ಅಟ್ ನೇಚರ್ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ಡಾಕ್ಟರ್ ಅಕ್ಷತಾ ಎನ್, ರಿಜಿಸ್ಟರ್ಡ್ ಡಯಟಿಷಿಯನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅಂಬರಾ ವೆಲ್ನೆಸ್ ಕ್ಲಿನಿಕ್. ಇವತ್ತು ಒಂದು ನಮ್ಮ ಪೀಳಿಗೆಯವರು, ಈ ಯಂಗರ್ ಜನರೇಷನ್ ಏನನ್ನ ಫಾಲೋ ಮಾಡ್ತಿದ್ದಾರೆ, ಅದರಿಂದ ಏನು ತೊಂದರೆಗಳಾಗ್ಬೋದು ಅನ್ನೋ ಒಂದು ಚಿಕ್ಕ ಉದಾಹರಣೆಯೊಂದಿಗೆ ನಾನು ಶುರು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಡಯಟ್ ತುಂಬ ಮುಖ್ಯ, ನಮ್ಮ ದೈನಂದಿನ ಚಟುವಟಿಕೆಗಳಾಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಚಯಾಪಚಯ ಇಲ್ಲ ಮೆಟಬಾಲಿಸಮ್ಗಾಗಿರ್ಬೋದು, ಇಲ್ಲ ನಮ್ಮ ಓವರಾಲ್ ಗ್ರೋತ್ಗಾಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆರ್ ನ್ಯೂಟ್ರಿಷನ್ ಇಲ್ಲ ಡಯಟ್ ತುಂಬ ಮುಖ್ಯ. ಅದೇ ರೀತಿ ನಮ್ಮ ಭಾರತ ಈಗ ಡುವೆಲ್ ಬರ್ಡರ್ ಅಂತ ಹೇಳ್ತೀವಿ. ಮೊದಲು ಬರೀ ಕುಪೌಷ್ಟಿಕತೆ ಇತ್ತು, ಅಂದರೆ ವೆಯ್ಟ್ ರಿಡಕ್ಷನ್ ಇರ್ಬೋದು, ಇಲ್ಲ ತುಂಬ ನ್ಯೂಟ್ರಿಷನ್ ಡಿಫಿಷಿಯನ್ಸೀಸ್ ಇರ್ಬೋದು, ತುಂಬ ಜಾಸ್ತಿ ಇತ್ತು. ಈಗ ಭಾರತದಲ್ಲಿ ಹೇಗಾಗಿದೆ ಅಂತಂದರೆ ಎರಡು ಥರದ ಬರ್ಡನ್, ಒಂದು ಒಬೇಸಿಟಿ, ಇನ್ನೊಂದು ಮಾಲ್ ನ್ಯೂಟ್ರಿಷನ್ ಇಲ್ಲ ಅಂಡರ್ ವೆಯ್ಟ್ ಆಗಿರಬಹುದು. ಒಬೇಸಿಟಿ ಅಂತ ನಾವು ಬರಬೇಕಾದ್ರೆ ಮೇಜರ್ ಆಗಿ ಆಲ್ಮೋಸ್ಟ್ ಅರೌಂಡ್ 60 to 70% ಆಫ್ ದ ಪಾಪ್ಯುಲೇಷನ್ ಈದರ್ ಆರ್ ಓವರ್ ವೆಯ್ಟ್ ಇಲ್ಲ ಒಬೇಸ್ ಆಗಿರ್ತಾರೆ. ಏನಕ್ಕೆ ಅಂತಂದರೆ ನಮ್ಮ ಜೀವನ ಶೈಲಿ ಆ ಥರ ಇದೆ. ಯಾವುದೇ ಥರದ್ದು ವರ್ಕೌಟ್ಸ್ ಆಗಿರ್ಬೋದು, ಫಿಸಿಕಲ್ ಇನ್ಯಾಕ್ಟಿವಿಟಿ ತುಂಬ ಜಾಸ್ತಿ ಆಗಿರುವಂಥದ್ದು, ಹಾಗೆ ಸೆಡೆಂಟರಿ ಲೈಫ್ ಸ್ಟೈಲ್. ಅದ್ರ ಜೊತೆಗೆ 2 ವರ್ಷ ನಮಗೆ ಕೋವಿಡ್ ಬಂದು ಇನ್ನೂ ಜಾಸ್ತಿ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿ ತುಂಬ ಜನ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಒಳಗೊಂಡಿರ್ತಾರೆ. ಇದರಲ್ಲಿ ಏನಾಗ್ತಿದೆ, ಒಂದು ಅವರಲ್ಲಿ ಆ್ಯಂಕ್ಷಿಯಸ್ನೆಸ್ ಜಾಸ್ತಿ ಆಗಿ ನಾನು ಬೇಗ ಸಣ್ಣ ಆಗಬೇಕು, ಎಲ್ಲರೂ ಕೇಳ್ತಿದ್ದಾರೆ, ಆದಷ್ಟು ಬೇಗ ನನ್ನ ವಾಪಸ್ ಚೆನ್ನಾಗಿ ಕಾಣಿಸ್ಬೇಕು ನಾನು ಅನ್ನೋದು ಬಂದ್ಬಿಟ್ಟಿರುತ್ತೆ. ಸೊ ಇದಕ್ಕೋಸ್ಕರ ತುಂಬ ಯೂನಿವರ್ಸಿಟಿಗಳಲ್ಲಿ ಚೆಕ್ ಮಾಡಿ ಅಥೆಂಟಿಸಿಟಿ ಇಲ್ಲದೇನೆ ಫಾಲೋ ಮಾಡುವಂಥ ಡಯಟ್ಗಳನ್ನು ಮಾಡಿ ಅದರಿಂದ ತುಂಬ ಪ್ರಾಬ್ಲಮ್ಸ್, ಡಿಫಿಷಿಯನ್ಸೀಸ್ ಇರ್ಬೋದು, ಇಲ್ಲ ಸಡನ್ ಡೆತ್ ಆಗಿರ್ಬೋದು, ಈ ಥರ ಸುಮಾರು ಕೇಸಸ್ ನಾವು ನೋಡ್ತಾ ಬರ್ತಾ ಇದ್ದೀವಿ. ಏನಕ್ಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥೆಂಟಿಕ್ ಡೇಟಾ ಸಿಗೋದಿಲ್ಲ, ಪ್ರಾಪರ್ ಗೈಡೆನ್ಸ್ ಇರೋದಿಲ್ಲ. ಅವ್ರು ಫಾಲೋ ಮಾಡಿದ್ರು, ಅವ್ರಿಗದು ಉಪಯೋಗ ಆಯಿತು, ನಾನು ಫಾಲೋ ಮಾಡ್ತೀನಿ, ನನಗೂ ಉಪಯೋಗ ಆಗಲಿ ಅನ್ನುವ ಭಾವನೆ ಬಿಟ್ಟರೆ ಅದರಲ್ಲಿ ಅವ್ರ ಅಥೆಂಟಿಸಿಟಿ ಇರ್ಬೋದು, ಸರ್ಟಿಫಿಕೇಷನ್ ಇರ್ಬೋದು, ಅವ್ರು ಹೇಳೋದ್ರಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅನ್ನೋ ಕ್ರಾಸ್ ಚೆಕ್ ಮಾಡುವಂಥ ಪೇಷನ್ಸ್ ಯಾವ ವ್ಯಕ್ತಿಗೂ ಇರೋದಿಲ್ಲ. ಹಾಗಾಗಿ ಹಲವಾರು ಫ್ಯಾಡ್ ಡಯಟ್ಸ್ ಅಂತ ನಾವು ಹೇಳ್ತೀವಿ ಫಾಲೋ ಮಾಡ್ತಾರೆ. ಅದನ್ನು ಎಷ್ಟು ಸಮಯ ಫಾಲೋ ಮಾಡ್ತಾರೆ, ಸಣ್ಣ ಆಗೋ ತನಕ ಮಾಡ್ತಾರೆ. ಅಟ್ಲೀಸ್ಟ್ 1 month, 2 months, 3 months, ಸಮ್ಟೈಮ್ಸ್ ಈವನ್ ಅ ಇಯರ್. ಅದೇ ಥರದ ಡಯಟ್ಗಳಲ್ಲಿ ಒಂದಾಗಿರುವಂಥದ್ದು ಕೀಟೋ ಡಯಟ್, ಇನ್ನೊಂದಾಗಿರೋದು KMH ಡಯಟ್, ಇನ್ನೊಂದು ಥರದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಆದರೆ ಯಾವ ರೀತಿ ಮಾಡಬೇಕು ಯಾರಲ್ಲೂ ಗೊತ್ತಿಲ್ಲ. ಯಾರು ಫಾಲೋ ಮಾಡಿದ್ದಾರೆ, ನಾನು ಅದರಲ್ಲಿ ಉಪಯೋಗ ಆಗಿದೆ, ಅದನ್ನು ನಾನು ಫಾಲೋ ಮಾಡ್ತೀನಿ ಅನ್ನುವ ಕುತೂಹಲ ಮತ್ತು ಇಂಪೇಷನ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ವೆಯ್ಟ್ ಲಾಸ್ ಖಂಡಿತ ಆಗಕ್ಕೆ ಶುರು ಆಗುತ್ತೆ. ಅದರ ಜೊತೆಗೆ ಆಗುವ ದುಷ್ಪರಿಣಾಮಗಳು ಹಲವಾರು. ಏನೆಲ್ಲ ಆಗತ್ತೆ ಅಂತಂದರೆ, ಒಂದು ಮೇಜರ್ ಆಗಿ ನಾವು ನೋಡುವಂಥದ್ದು ಮಂಡಿ, ಕೈಕಾಲು ನೋವುಗಳು. ಇದಕ್ಕೆ ಆಸ್ಟಿಯೋಪೋರೋಸಿಸ್ ಹೇಳ್ತೀವಿ, ಇಲ್ಲ ಅಂತಂದರೆ ಡಿಫಿಷಿಯನ್ಸಿ ಆಫ್ ವೈಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಂ. ಎರಡನೇದು ತುಂಬ ಜನರಲ್ಲಿ ಕಾಣಿಸಿ ಬರುವಂಥದ್ದು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತಂದರೆ, ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸು ಒಂದೇ ಕಡೆ ಸಿಗಲ್ಲ. ಅದೇ ಥರ ಒಂದೇ ಡಯಟಲ್ಲಿ ಫಾಲೋ ಮಾಡೋದ್ರಿಂದ ಒಂದು ತುಂಬ ಬೊಜ್ಜಿನಂಶ ಜಾಸ್ತಿ ಇರುವಂಥ ಡಯಟ್ ಆಗಿರ್ಬೋದು, ಇಲ್ಲ ಬರೀ ನಾನು ಜ್ಯೂಸ್ ಮಾತ್ರ ತೊಗೊಂಡು ಫಾಸ್ಟಿಂಗ್ ಮಾಡ್ತೀನಿ ಅಂತ ಹೋಗ್ತಾರೆ, ಇಲ್ಲ ಅಂತಂದರೆ ಬರೀ ಗಂಜಿ ಕುಟ್ಕೊಂಡೇ ನಾನು ಫಾಸ್ಟಿಂಗ್ ಮಾಡ್ತೀನಿ ಅಂತ ಹೋಗ್ತಾರೆ. ಸೊ ಈ ಥರದ್ದು ಫ್ಯಾಡ್ ಡಯಟ್ಸ್ ಫಾಲೋ ಮಾಡ್ತಾರೆ. ಇಲ್ಲ ಬರೀ ಹೈ ಪ್ರೋಟೀನ್ ಡಯಟ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು 105 grams, 120 grams ಅಷ್ಟು ಪ್ರೋಟೀನ್ ದಿನಕ್ಕೆ ತೊಗೊಂಡು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೋಗ್ತಾರೆ. ಇದು ಯಾವುದೇ ಥರ ಮ್ಯಾಜಿಕ್ ಅಲ್ಲ. ನಿಮ್ಮ ವೆಯ್ಟ್ ಲಾಸ್ ಕಡಿಮೆ ಆಗಲಿಕ್ಕೆ ಇಲ್ಲ ವೆಯ್ಟ್ ಲಾಸ್ ಆಗಲಿಕ್ಕೆ ಗ್ರ್ಯಾಜುವಲ್ ಪ್ರಾಸೆಸ್ ಆಗಿರಬೇಕು. ಹೇಗೆ ನಿಮ್ಮ ತೂಕ ಒಂದೇ ದಿನಕ್ಕೆ 10 kg ಜಾಸ್ತಿ ಆಗಲ್ವೋ, ಅದೇ ರೀತಿ ನಿಮ್ಮ ತೂಕ 10 kg ಇಮಿಡಿಯೇಟ್ ಆಗಿ ವೆಯ್ಟ್ ಲಾಸ್ ಆಗಬಾರ್ದು. ಅದು ಗ್ರ್ಯಾಜುವಲ್ ಪ್ರಾಸೆಸ್ ಆದ್ರೇ ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಆಗ್ತೀರಾ, ಮತ್ತೆ ಬೌನ್ಸ್ ಬ್ಯಾಕ್ ಆಗಲ್ಲ. ಸೊ ಏನು ಥರದ್ದು ಫಾಲೋ ಮಾಡಬೇಕು, ಯಾಕೆ ಫ್ಯಾಟ್ ಡಯಟ್ಸು ಇಷ್ಟು ಫೇಮಸ್ ಆಗ್ತಿದೆ ಅಂತಂದರೆ,
21 ಡೇಸ್ ಚಾಲೆಂಜ್, 18 ಡೇಸ್ ಚಾಲೆಂಜ್, 1 ವೀಕ್ ಚಾಲೆಂಜ್ ಅಂತ ಶುರು ಮಾಡಿ 5ರಿಂದ 10 kg ವೆಯ್ಟ್ ಲಾಸ್ ಮಾಡಿಕೊಂಡು ಆಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳು ಹಲವಾರು. ನಾ ಆಗಲೇ ಹೇಳ್ದಂಗೆ ವೈಟಮಿನ್ ಡಿಫಿಷಿಯನ್ಸಿ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಅದಕ್ಕೆ ಮತ್ತೆ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ತುಂಬ ಥರದ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಹೊತ್ತು ಯಾವುದೇ ಥರದ್ದು ಉಪಯೋಗ ಆಗಲ್ಲ. ಯಾಕೆ ಹೇಳಿ, ನೀವು ನಾರ್ಮಲ್ ಫುಡ್ ತಗೊಳ್ತಾ ಇರಲ್ಲ. ನಮ್ಮ ದೇಹಕ್ಕೆ ಸಪ್ಲಿಮೆಂಟ್ಸ್ ಕರೆಕ್ಟಾಗಿ ಹೋಗಬೇಕು ಅಂತಂದ್ರೂ ಕೂಡ ಪ್ರಾಪರ್ ನ್ಯೂಟ್ರಿಯೆಂಟ್ ಚಾನಲ್ ರಿಕ್ವೈರ್ಮೆಂಟ್ ಇರುತ್ತೆ. ಎಕ್ಸಾಂಪಲ್ ನಾನು ಹೇಳ್ತೀನಿ, ಗ್ಲೂಕೋಸ್ ನಮ್ಮ ಕಣಗಳಿಗೆ ಹೋಗಲಿಕ್ಕೆ ಸೋಡಿಯಂ ರಿಕ್ವೈರ್ಮೆಂಟ್ ಇಂಪಾರ್ಟೆಂಟ್. ಸೋಡಿಯಂ ಕಣದಿಂದ ಹೊರಗಡೆ ಬರಲಿಕ್ಕೆ ಪೊಟ್ಯಾಷಿಯಂ ರಿಕ್ವೈರ್ಮೆಂಟ್ ಇಂಪಾರ್ಟೆಂಟ್. ಇದೇ ಥರ ಎಕ್ಸ್ಚೇಂಜ್ ಮ್ಯಾಟರಲ್ಲಿ ಹೋಗಬೇಕಾದ್ರೆ ನಮಗೆ ಪ್ರತಿಯೊಂದು ವೈಟಮಿನ್ ಮಿನರಲ್ಸ್ ಉಪಯೋಗ ಆಗಬೇಕು ಅಂತಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಪ್ರೆಸೆನ್ಸ್ ಇಂಪಾರ್ಟೆಂಟ್. ನೀವೇನು ಮಾಡ್ತೀರಾ, ಜ್ಯೂಸ್ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗ್ತೀರಾ, ಕಂಪ್ಲೀಟ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅವಾಯ್ಡ್ ಮಾಡ್ತೀರಾ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದರೆ ಏನು? ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್. ಮತ್ತೆ ನಾನು ಸಪ್ಲಿಮೆಂಟ್ ತಗೋತೀನಿ, ವೈಟಮಿನ್ ತಗೋತೀನಿ ಅಂತ ತಗೊಳಕ್ ಶುರು ಮಾಡ್ತೀರಾ. ಸೊ ಯಾವುದೇ ಥರ ವೈಟಮಿನ್ ತಗೊಂಡಿದ್ರೂ ಕೂಡ ಅದು ದೇಹಕ್ಕೆ ಅಬ್ಸಾರ್ಬ್ ಆಗೋದಿಲ್ಲ ಬಿಕಾಸ್ ಆಫ್ ಜ್ಯೂಸ್. ಇದೇ ಥರ ನೀವು ಫ್ಯಾಟನ್ನು ಹಾಗೆ ಕೀಟೋ ಡಯಟ್ ಅಂತ ಹೋಗ್ತೀರಾ, ಹೈ ಫ್ಯಾಟ್ ಡಯಟ್ ತಗೋತೀರಾ, ಬಟ್ ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾಪ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ. ಚಾಲೆಂಜ್ ಅಂತ ತಗೊಂಡಿರ್ತೀರಾ, 21 ಡೇಸ್ ಅಂತ ಇರ್ಬೋದು, ಇಲ್ಲ 40 ಡೇಸ್ ಅಂತ ಇರ್ಬೋದು. ನಿಮ್ಗೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಮಾಹಿತಿಗಳು ಅರ್ಧಂಬರ್ಧ ಸಿಗ್ತಾ ಇರುತ್ತೆ, ಶುರು ಮಾಡ್ಕೋತೀರಾ. ಮೇಜರ್ ಇಶ್ಯೂ ಆಗೋದು ಹೇಗೆ ಅಂತಂದರೆ, ಒಂದು ಲಾಂಗ್ ಟರ್ಮಲ್ಲಿ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕಾಸ್ ಆಗುವಂಥದ್ದು ಹೆಣ್ಮಕ್ಳಲ್ಲಿ ಅಂದರೆ ಪೀರಿಯಡ್ ಇಶ್ಯೂಸ್, ಒಂದು ಪಾಲಿಮೆನೋರಿಯಾ ಇಲ್ಲ ಫ್ರೀಕ್ವೆಂಟಾಗಿ ಪೀರಿಯಡ್ಸ್ ಆಗುವಂಥದ್ದು, ಇಲ್ಲ ಅಂತಂದರೆ ಎಮೆನೋರಿಯಾ, ಪೀರಿಯಡ್ಸೇ ಆಗದೆ ಇರುವಂಥದ್ದು ಕಾಣಿಸ್ಬೋದು. ಗಂಡು ಮಕ್ಕಳಲ್ಲಿ ಡಿಫಿಷಿಯನ್ಸೀಸ್ ಅಂದರೆ ಮೇಜರಾಗಿ ಫಸ್ಟ್ ಕಾಣಿಸುವಂಥದ್ದೇ ವೈಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ. ಅದ್ರ ಜೊತೆಗೆ ಈವನ್ ಹೀಮೋಗ್ಲೋಬಿನ್ ಕೂಡ ಕಡಿಮೆ ಆಗುವಂಥದ್ದು ಕಾಣಿಸುತ್ತೆ. ಅದೇ ರೀತಿ ನೀವು ಮಲ್ಟಿ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿನೂ ಅಂತ ಹೇಳ್ತೀವಿ. ಅದರಲ್ಲಿ ಜಿಂಕ್ ಡಿಫಿಷಿಯನ್ಸಿ ಇರ್ಬೋದು, ಸೆಲೇನಿಯಂ ಡಿಫಿಷಿಯನ್ಸಿ ಇರ್ಬೋದು, ಅದರಿಂದ ಕಾಸ್ ಆಗುವಂಥ ಹೈಪೋಥೈರಾಯ್ಡಿಸಮ್ ಇರ್ಬೋದು. ಈ ಥರದ್ದು ಹಲವಾರು ಇಂಬ್ಯಾಲೆನ್ಸ್ಗಳು ದೇಹದಲ್ಲಿ ಆಗ್ತಾ ಬರುತ್ತೆ. ತೂಕ ಕಡಿಮೆ ಮಾಡ್ಲಿಕ್ಕೆ ಹೋಗ್ತೀರಾ, ಮೆಟಬಾಲಿಸಮ್ ಇಟ್ಸೆಲ್ಫ್ ಗೆಟ್ಸ್ ಇಂಬ್ಯಾಲೆನ್ಸ್ಡ್. ಸೊ ಈ ಥರದ್ದು ಫ್ಯಾಟ್ ಡಯಟ್ಸ್ನ ಫಾಲೋ ಮಾಡೋದನ್ನು ಫಸ್ಟು ನಿಲ್ಲಿಸ್ಬೇಕು. ಎರಡನೇದು, ಸ್ಟಾರ್ಟ್ ಮಾಡ್ತೀರಾ, ಯಾವುದೇ ಥರ ಡಿಟಾಕ್ಸ್ ಪ್ಲ್ಯಾನ್ ಮಾಡ್ತೀರಾ ಇಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀರಾ ಅಂತಂದರೆ ಪ್ರಾಪರ್ ಗೈಡೆನ್ಸ್ ತಗೊಳ್ಬೇಕು. ಯಾವುದು ಇಂಟರ್ಮಿಟೆಂಟ್ ಫಾಸ್ಟಿಂಗು, ಎಷ್ಟು ಸಮಯ ಗ್ಯಾಪ್ ಇರಬೇಕು, ಇದೆಲ್ಲ ಪ್ರಾಪರ್ ಗೈಡೆನ್ಸ್ ಇದ್ದರೆ ಅದ್ರ ಜೊತೆ ಮಾತ್ರನೇ ನಿಮ್ಮ ಡಯಟ್ ಸಕ್ಸಸ್ಫುಲ್ಲಾಗಿ ಇಲ್ಲ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ಇಟ್ ಈಸ್ ನಾಟ್ ಅ ಮ್ಯಾಜಿಕಲ್ ವ್ಯಾಂಡ್ ಟು ಚೇಂಜ್ ಆರ್ ರಿಫಾರ್ಮ್ ಯೋರ್ ಸೆಲ್ಫ್ ಓವರ್ ನೈಟ್. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಫ್ಯಾಟ್ ಡಯಟ್ಸ್ ಫಾಲೋ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಅಂತ ನಾನು ಹೇಳ್ತಾ ಇದ್ದೆ. ಸೊ ರೈಟ್ ಟೈಪ್ ಆಫ್ ಗೈಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಯಾವುದೇ ಥರ ಡಯಟ್ ಅಂತಂದರೆ ಪ್ರಾಪರ್ ಡಯಟಿಷನ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಅವರೇ ಡೈರೆಕ್ಟಾಗಿ ಇಲ್ಲ ನೀವು ಡಯಟಿಷನ್ನ ಕನ್ಸಲ್ಟ್ ಮಾಡಿ ಅಂತಲೇ ಹೇಳ್ತಾರೆ. ಪ್ರತಿಯೊಬ್ಬ ಡಾಕ್ಟರ್ ಕೂಡ ಇವತ್ತು ಅದನ್ನೇ ಹೇಳ್ತಿರೋದು. ದಯವಿಟ್ಟು ಯಾವುದೇ ಥರ ಡಯಟ್ಸ್ನ ಫಾಲೋ ಮಾಡೋ ಮುಂಚೆ ಟಾಕ್ ಟು ಅ ನ್ಯೂಟ್ರಿಷನಿಸ್ಟ್, ಟಾಕ್ ಟು ಅ ಡಯಟಿಷಿಯನ್. ವೈ? ಬಿಕಾಸ್ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಈಸ್ ಅ ಸೀರಿಯಸ್ ಥಿಂಗ್ ಆ್ಯಂಡ್ ಯು ಮೈಟ್ ಹ್ಯಾವ್ ಕ್ರಾನಿಕ್ ಇಲ್ನೆಸ್, even including a heart attack. Yake this is very important because lot of variations in the body, lot of supplementations, all this can lead to a longer effect or long term effect. Weight loss ಒಂದು ನಿಮಗೆ ಮುಂದೆ ಕಾಣಿಸ್ತಾ ಇರುತ್ತೆ, weight loss ಅದು healthy weight loss ಅಲ್ಲ. It is due to the deficiencies there is a weight loss that is happening. So be careful what you follow, how you follow and what you are practicing. ಸೊ ಈಗ ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಂತರ ಏನು ಮಾಡಬೇಕು ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಅಂತ ನೀವು ಕೇಳೋದಾದರೆ, ಒಂದು ಕರೆಕ್ಟಾಗಿರೋ ಕನ್ಸಲ್ಟೇಷನ್ ತುಂಬ ಮುಖ್ಯ. ನಿಮ್ಮ ಪ್ರತಿ ಏನು ನಿಮ್ಮ ಸ್ಟ್ರೆಸ್ ಲೈಫ್ ಇರುತ್ತೆ, ವರ್ಕ್ ಲೈಫ್ ಇರುತ್ತೆ, ನಿಮ್ಮ ಕಂಪ್ಲೀಟ್ ಹಿಸ್ಟ್ರಿನ ತಗೊಂಡು ಪ್ರಾಪರ್ ಡಯಟ್, ಟೈಲರ್ ಬೇಸ್ಡ್ ಡಯಟ್ ಮಾಡುವಂಥದ್ದು ತುಂಬ ಮುಖ್ಯ. ಒಂದು. ಎರಡನೇದು, ಕರೆಕ್ಟಾಗಿರೋ ಸಪ್ಲಿಮೆಂಟ್ ತಗೊಳ್ಳುವಂಥದ್ದು. ಈಗ ನಾನು ಆಲ್ರೆಡಿ ಹೇಳಿದೆ, ಸುಮ್ಮನೆ ಏನೇನೋ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ನಿಮಗೆ ಪ್ರಾಬ್ಲಮ್ಗಳು ಜಾಸ್ತಿ. ಅದೇ ರೀತಿ ನಾನು ಫಂಕ್ಷನಲ್ ಫುಡ್ಸ್ ಅಂತಲೂ ಮೊದಲಿನ ವೀಡಿಯೋಗಳಲ್ಲಿ ಮೆನ್ಷನ್ ಮಾಡ್ತಾ ಇದ್ದೆ.
ಫಂಕ್ಷನಲ್ ಫುಡ್ಸ್ನ ನಾವು ಯೂಶಲಿ ಹರ್ಬ್ಸ್, ಸೇ ಎಕ್ಸಾಂಪಲ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಇಲ್ಲಾಂದರೆ ಗ್ರೀನ್ ಕಾಫಿ ಎಕ್ಸ್ಟ್ರಾಕ್ಟ್. ಸೊ ಈ ಥರದ್ದು ನಾವು ಸಪ್ಲಿಮೆಂಟ್ನ ಕೊಡೋವಂಥದ್ದು. ಇದು ಫ್ಯಾಟ್ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುವಂಥದ್ದು, ವೆಯ್ಟ್ ಲಾಸ್ನ ಪ್ರಮೋಟ್ ಮಾಡುವಂಥದ್ದು. ಸೊ ಇಂಥ ಸಪ್ಲಿಮೆಂಟ್ಸು ನಾವು LifeAtNatureಲ್ಲಿ ಕೊಡ್ತೀವಿ. ಅದರ ಜೊತೆಗೆ ಪ್ರಾಪರ್ ಕನ್ಸಲ್ಟೇಷನ್, ಪ್ರಾಪರ್ ಗೈಡೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದನ್ನು ನೀವು ಫಾಲೋ ಮಾಡೋದನ್ನು ಮರಿಬಾರ್ದು. ಸೊ ಕನ್ಸಲ್ಟೇಷನ್ಗಾಗಿ ಕೆಳಕಂಡ ನಂಬರ್ಗಳಲ್ಲಿ ನೀವು ಡೈರೆಕ್ಟಾಗಿ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಳ್ಬೋದು. ಹಾಗೂ ನಮ್ಮ ವೆಬ್ಸೈಟಲ್ಲೂ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಸಪ್ಲಿಮೆಂಟ್ಸ್ ಮತ್ತು ಕನ್ಸಲ್ಟೇಷನ್ಗೆ ರಿಕ್ವೈರ್ಮೆಂಟ್ ಕೊಡ್ಬೋದು. ಸೊ ಇಲ್ಲಿವರೆಗೆ ಹೇಳಿರುವಂಥ ಎಲ್ಲ ಮಾಹಿತಿನೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. LifeAtNature ಪೇಜ್ನ ಫಾಲೋ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿದಿರಿ. ಹಾಗೂ ಹೇಗೆ ಮನೆಯಲ್ಲೇ ಆರಾಮವಾಗಿ ಆರೋಗ್ಯವಾಗಿರ್ತೀರಾ ಅಂತ ಹೀಗೆ ಹಲವಾರು ವಿಡಿಯೋಗಳೊಂದಿಗೆ ನಾವು ಮುಂದೆ ಬರ್ತಾ ಇರ್ತೀವಿ. ಲೆಟ್ ಫುಡ್ ಬಿ ದೈ ಮೆಡಿಸಿನ್. ಧನ್ಯವಾದಗಳು.